ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳ್ಳವಾಡಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಮ್ಮನ ಬೆಳವಡಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾದ್ರು ಮತ್ತು ಇವರು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದಾರ ಮತ್ತು ಇವರು ಈ ಅಧಿಕಾರಾವಧಿಗೆ ಬರೋ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದು ಆಗಿರ್ಲಿಲ್ಲ. ಅದಾದ ನಂತರ ಇವರು ಶಾಲೆಗೆ ಮತ್ತು ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಬೆಂಬಲ ಮಹತ್ವವನ್ನ ಕೊಟ್ಟಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಊರು, ಗ್ರಾಮ ಪಂಚಾಯತಿ ಸದಸ್ಯರು ಸರ್? ನಾವು ಈರಲ್ಲಿ ರೋಡಿ ಮಲ್ಲಮ್ಮ ಗ್ರಾಮ ಪಂಚಾಯತಿ ಸದಸ್ಯರೇ ಮಾಜಿ. ನಮ್ಮ ಹೆಸರು ಸೈಯದ್ ಸಾಬ್ ಅಂತಿದ್ದಾರೆ. ಸರಿ. ನಮ್ಮದು ಪೂರ್ವ ಹೆಸರು ಸೈಯದ್ ಸಾಬ್ ಇಮಾಮ್ ಸಾಬ್ ದಿಲ್ ನಾಯ್ಕ್ ಅಂತಿದ್ದಾರೆ. ಸರಿ ಸರ್. ಸರಿ ಸರ್. ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ನಮ್ಮ ಮಿಸಸ್ ಇದ್ರು, ಸರಿ. ರಿಹಾನಾ ಬೇಗಂ ಅಂತಿದ್ದಾರೆ. ಸರಿ. ಅವ್ರ ಮಿಸಸ್ ನಮ್ಮ ಮಿಸಸ್ ಹಾಕಲ್ರಿ ಗ್ರಾಮ ಪಂಚಾಯತ್ ಮೆಂಬರ್. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ತಮ್ಮ ವಾರ್ಡಿನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ವು ಆಗಿರ್ಲಿಲ್ಲ. ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದೀರಾ ಸರ್? ಸರ್, ನಮ್ದು ವಾರ್ಡ್ನೊಳಗ ಏನು ಡೆವಲಪ್ಮೆಂಟ್ ಆಗಿರ್ತೈತಿ. ಸರಿ. ನಮ್ಮ ಒಂದು ಇದ್ರೊಳಗ ಹಂಗ ಒಂದು ಇದ್ರ ಮೇಲೆ ಹೊಂಟು ಬಿಟ್ಟಿರ್ತಾರೆ ಅದ. ಆಗ ನಮ್ಮ ಗುರುವರು ಹಿರಿಯರು ಕೂಡಿ ನಮ್ಮ 5ನೇ ವಾರ್ಡ್ ಮೆಂಬರ್ ಎಲ್ಲ ಕೂಡಿ ಸದಸ್ಯರು ಇವ್ರು ಏನ್ರಿಪ್ಪ ಅದ ಜನ ಎಲ್ಲ ಕೂಡಿಕ್ಯಾರಿ ನಮ್ಮ ಒಂದು ಆಯ್ಕೆ ಮಾಡಿಕ್ಯಾರ. ನಮ್ಮನ್ನೊಂದು ನಮ್ದೇ ವಾರ್ಡ್ ಇದ್ರು ಬಿಟ್ಟು ನಮ್ ಬೇರೆ ವಾರ್ಡಿಗೆ ನಮ್ಮನ್ನ ಆರಿಸ್ಕೊಂಡ್ ಬಂದಾರ್ರಿ. ಸರಿ. ನಮ್ಮ ಇವ್ರ ಬಸವಸ್ವಾಮಿ ಡೆವಲಪ್ಮೆಂಟ್ ಅಂತಿದ್ದಾರೆ, ಅವ್ರ ನೇತೃತ್ವದೊಳಗೆ ನಾವು ಆರಿಸಿ ಬಂದಿದ್ದೀರಾ ಸರ್? ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ್ಮೇಲೆ ತಾವು ಸಿಸಿ ರೋಡ್ಸ್ ಆಗಿರ್ಬೋದು, ಮನೆಗಳ ಅನುದಾನ ಆಗಿರ್ಬೋದು, ಕುಡಿಯೋ ನೀರು, ಚರಂಡಿ ಮತ್ತು ಬೀದಿ ದೀಪದ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿರ್ತೀರಾ ಸರ್? ನಮ್ಮ ವಾರ್ಡ್ನೊಳಗೆ ಏನಂತಲ್ರಿ, ಯಾವ್ದೋ ಅಮೌಂಟ್ ಬಂದ್ರೆ ಯಾವ್ದು ನಾವು ದುರುಪಯೋಗ ಮಾಡ್ಕೊಂಡಿಲ್ಲ. ಸರಿ. ಯಾವ್ದೇ ಒಂದ್ ಗಟರಿ ಕೆಲಸಕ್ಕೆ ಬಂದ್ರು ಗಟರಿ ಕೆಲ್ಸಕ್ಕೆ ಯೂಸ್ ಮಾಡಿದ್ವಿ, ಅಥವಾ ರೋಡ್ ಅಭಿವೃದ್ಧಿಗೆ ಅಂತ ಏನೋ ಅಮೌಂಟ್ ಬಂದಿರ್ತಿದ್ರೆ ಬೀದಿ ದೀಪ ಬಂದಿದ್ದಂಗ ಅದ ನಾವು ಸಕ್ಸಸ್ ಮಾಡಿದ್ವಿ. ಆಲ್ರೆಡಿ ಒಂದ್ 3-4 ಕಂಬ ಬೀಗ ಭವಿಷ್ಯತ್ತ ಅದನ್ನ ಮಾಡ್ಕೊಡ್ತೀವಿ. ಕುಡಿ ನೀರಿನಂತ 5 ವರ್ಷ ನಾವ್ ಯಾವ್ದು ಏನೋ ತೊಂದ್ರೆ ಮಾಡ್ರಿ. ಅದ ಚರಂಡಿ ಪರಂಡಿ ಇದ್ರೊಳಗೆ ಗಟರಿ ಏನೋ ಒಂದ್ ಇದು ಮಾಡಿಲ್ಲ. 15 ವರ್ಷ ನಾವು ಕ್ಲೀನ್ ಮಾಡ್ಕೊತ ಇದ್ದೀವ. ಅದೆಲ್ಲ ನಮ್ಗೆ ಯಾವ್ದೋ ಒಬ್ಬರು ಜನ ಏನೋ ನಮ್ಗೆ ಹಿಂಗ ಐದಪ್ಪ ಅಂತ ಹೇಳಿದ್ರು ತಕ್ಷಣ ಅಲ್ಲಿ ಅಷ್ಟು 4 ಮಂದಿ ಮೆಂಬರ್ ರಿಜಿಸ್ಟರ್ ಕೊಟ್ಟ ನಾವೆಲ್ಲ ಕೂಡ ಸರಿ ಮಾಡಿದೇವ್ರಿ. ಸರಿ ಸರ್. ನಮ್ಮ ಗೌರ್ಮೆಂಟ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಜೆಜೆಮ್ ಅಮೌಂಟ್ ಒಂದು ಬಂದಿತ್ತು. ಅದು ನಮ್ಮ ವಾರ್ಡ್ಗೆ ಬಂತ್ರಿ, ಅದು ಇಡೀ ಊರಿಗೆ ಬಂತ್ರಿ. ಅದು ನಾವೆಲ್ಲ ಮಾಡಿದ್ರಿ. ಆರು ನಮಗ ಅದು ಸ್ವಲ್ಪ ಸಕ್ಸಸ್ ಆಗ್ಲಿಲ್ರಿ. ಆರು ನಾವ್ ಏನ್ ಮಾಡಿದ್ರಿ, ಅದು ಮೊದಲಿನ ಹೇಳ ಆಯ್ತಲ್ಲ ಹಂಗೆ ಹೇಳ್ರಪ್ಪ, ಏನೋ ಆದ್ರೂ ತೊಂದ್ರೆ ಆದ್ರೆ ನಾವ್ ಏನ್ ಮಾಡೋಣ, ಮತ್ತೆ ನಮ್ ಜನಕ್ಕೆ ತೊಂದ್ರೆ ಆಗಂತಾರೆ ನಾವ್ ಅದು ಕೆಲಸ ಮಾಡಿದ್ರಿ. ಆದ್ರೆ ನಮ್ಮ ಏನ್ತಲ್ಲ ಸ್ವಲ್ಪ ಸಕ್ಸಸ್ ಆಗ್ಲಿಲ್ರಿ. ಸಕ್ಸಸ್ ಆಗಿ ನಾವ್ ಮೊದಲೇನಿದ್ದು ನಾವ್ ಹೇಳ್ತಿದ್ರಿ ನಮ್ಮ ಪಂಚಾಯತ್ ವತಿಯಿಂದ ಅವನ್ನ ನಾವು ಕಂಟಿನ್ಯೂ ಮಾಡ್ಕೊಂತ ಜನರಿಗೆ ತೊಂದ್ರೆ ಆಗದಂತ ನಾವು ಒಂದು ನೋಡ್ಕೊಂತ ನಿಗ್ರಹ ಇಟ್ಕೊಂತ ಹೋಗಿದ್ದೀವಿ. ಸರಿ ಸರ್. ಸರ್, ತಾವು ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಬಂದ್ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿರ್ತೀರಾ? ಮಕ್ಕಳ ಜೊತೆ ಯಾವ ರೀತಿ ತಮ್ಮ ಒಂದು ಒಡನಾಟ ಇತ್ತು? ಬಿಸಿ ಊಟ, ಕುಡಿಯ ನೀರು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೊಠಡಿಗಳ ಬಗ್ಗೆ ಇರ್ಬೋದು, ಫ್ಲೇವರ್ಸ್, ಹ್ಯಾಮರ್ಸ್ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ ಸರ್? ನಮ್ಮ ಇದನ್ನೊಳಗೆ ಅಂಗನವಾಡಿ ಇದ್ರಿ ಕೇಳ್ರಿ. ಸರಿ ಸರ್. ಅಲ್ಲೇ ಒಂದ್ ಅಂಗನವಾಡಿ ಮಾಡಿದಿರಿ. ಸರಿ. ಆನಂತರ ನಮ್ಮ 6ನೇ ವಾರ್ಡ್ನಾಗ ಒಂದ್ ಅಂಗನವಾಡಿಗೆ ನಮ್ ಜವಾಬ್ದಾರಿ ಕೊಡ್ತಿದ್ರಿ ನಮ್ ಗ್ರಾಮ ಪಂಚಾಯತಿಯಿಂದ. ಆದ್ರೆ ಪ್ರತಿ ಮಂತ್ ನೀವು ಹೋಗಿ ವಿಸಿಟ್ ಮಾಡ್ರಿ. ಅಲ್ಲಿ ಏನೋ ಬಂದ್ರ ಯಾವ್ದೋ ಬಂದ್ರು ಅಲ್ಲಿ ಜನಕ್ಕೆ ಪಾಲಕರಿಗೆ ಆಗ್ರಿ ಅವ್ರ ಯಾರೋ ಮತ್ತೆ ಹೆಡ್ಗೆ ರೀತಿ ಬಂದ್ರೈತ್ರಿ, ಅದಕ್ಕಿಟ್ಟು ನಾವು ಹೋಗಿ ಯಾರಾದ್ರೂ ಸ್ವತಃ ಅವ್ರ ಪಾಪ ಅಂಗನವಾಡಿ ಟೀಚರ್ ಕರೆದ್ಕಾರ ನಮ್ಮ ಮುಖಾಂತರ ಅವ್ರು ಕೊಡಿಸ್ತಿದ್ರಿ. ಸರಿ ಸರ್. ನಾವು ಹೋಗಿ ಎಲ್ಲ ಸರಿಯಾಗಿ ಇದನ್ನೆಲ್ಲ ಅವ್ರಿಗೆ ಪಾಲಕರಿಗೆ ಹೋಗಿ ಮುಟ್ಟಿಸ್ಕೊಂಡ್ ಬರ್ತಿದ್ರಿ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರಾವಧಿಗೆ ಬಂದ ಮೇಲೆ ತಾವು ತಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ ಸರ್? ಅದೇ ನಾವು ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ಹೋಗ್ತಿದ್ವಿ. ತಿಂಗಳು 2 ತಿಂಗಳು ನಾವು ಇಲ್ಲಿ ವಿಸಿಟ್ ಮಾಡ್ತಿದ್ರಿ. ಅಲ್ಲಿ ಜನನು ಇತ್ತಲ್ರಿ ನಮ್ಗೆ ಒಂದ್ ಕಡೆ ಹೇಳ್ತಿರಿ ಏನಾರ ಹಿಂಗಿನ ಸಮಸ್ಯೆ ಆಗ್ತೀವಿ ಸಬ್ಬರಿಂದ ನಾವು ನಿಲ್ತಿದ್ರಿ, ಮಾಡಿಕೊಡ್ತಿದ್ರಿ. ಅಂತ ಸಮಸ್ಯೆ ಆಮೇಲೆ ಆ ಅಂಗನವಾಡಿ ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಐತಲ್ರಿ, ಅಲ್ಲೆಲ್ಲ ನಿಲ್ಸ್ಕಟ್ಟಿದ್ರಿ. ಅಲ್ಲೂ ಹೇಳಿದ್ರು ನಾವ್ರಿ ಹೋಗ್ರಪ್ಪ ಹೋಗಿ ಕ್ಲೀನ್ ಮಾಡ್ರಿ ನಮ್ಮ ಒಳಗಿನ ಜನಕ್ಕೆ ಹೋದ್ರಿ. ಅದೇ ಸರಿಯಾಗಿ ಎಲ್ಲ ಸ್ಪಂದಿಸ್ತೀವ್ರಿ. ನಾವು ಹೋಗಿ ನಿಂತಿದ್ದೇವ್ರಿ. ಅದೇ ಹೇಳ್ಕೊಟ್ಟ ಸರ್. ಇವಾಗ ನಿಮ್ಮ ಒಂದು ಅಧಿಕಾರ ಅವಧಿ ಮುಗ್ದಾದ ನಂತರ ಒಂದ್ 3-4 ತಿಂಗಳ ಆಗಿರ್ಬೋದು. ಅದಾದ ನಂತರ ಸರ್, ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ನೇಮಿತವಾಗಿದ್ದಾರೆ ಸರ್. ಸೊ ಅವರು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತಿದ್ದಾರೆ?
ಸರ್ ನಾ ಹೇಳ್ಬೇಕಂದ್ರೆ ಮೆಂಬರ್ ಇದ್ದು ಮಾತಾ ಬೇರೆ ರೀ. ಸರಿ ಮೆಂಬರ್ ಅಂದ್ರೆ ಒಂದ್ ಮೆಂಬರ್ 3 ದಿನ 4 ದಿನ ಒಂದ್ ಪ್ಲೇಯರ್ ಇದ್ದಂಗ್ರಿ. ಅವ್ರಲ್ಲಿ ನಿರ್ಣಯ ಇರ್ತಾರ, ನೋಡ್ತಿರ್ತಾರಿ. ಪಾಪ ಅವ್ರ ಏನ್ ಮಾಡ್ಬೇಕ್ರಿ, ಅವ್ರು ಪಂಚಾಯತಿ ಇದನ್ನ ಮಾಡೋದು ಅವ್ರ ಕಷ್ಟ ಆಗದ್ರಿ. ಅದೇ ಮೆಂಬರ್ ಇದ್ದ ಹತ್ರ ಅಡ್ಡಾಡಿ ಹೋಗಿ ನೋಡಕ್ ಆಗುದಲ್ರಿ. ಸರಿ ಅದ್ ಪಾಪ ಈ ಮತ್ತೆ ಅನಿವಾರ್ಯ ಅವ್ರಿಗೆ ಏನ್ ಗೌರ್ಮೆಂಟ್ ಅವರು ನಮ್ಮ ಹೇಳಿದ ಮುಂದೆಲ್ಲ ಹಾಕಬೇಕ್ರೆ ಮಾಡ್ತಿರ್ತಾರೆ. ಹಣಕಾಸಿದ್ದು ಏನಿರ್ತಾನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಮೆಂಬರ್ ಇದ್ರೆ ಒಂದು ಸ್ವಚ್ಛತೆ ಇರ್ತದೆ, ಕ್ಲೀನ್ ಇರ್ತದ್ರಿ. ಒಂದು ವಾರ್ಡ್ ಒಳಗೆ ಏನೋ ಯಾವ್ದೋ ಏನಾದ್ರು ನೋಡ್ತಿರ್ತಾರ್ರಿ. ಸರಿ ಸರ್ ಅದ್ ಆದಷ್ಟು ಜಲ್ದಿ ಇಲೆಕ್ಷನ್ ಚಲೋ ಆಗಿದ್ರಿ. ಸರಿ ಸರ್ ಸರ್ ಇವಾಗ ಮುಂಬರುವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಒಂದು ಆದೇಶ ಮತ್ತು ನಿರ್ಧಾರ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ ಸರ್, ಇದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವೇನಿದೆ ಸರ್? ಸರ್ ನನ್ನ ಅನ್ಸ್ಕೊಂತಾರೆ ಏನು ಮೊದಲೇ ಆಗೈತಲ್ರಿ, ಅದಕ್ಕೆ ರಾಜ್ಯ ಮಾಡೋದು ಚಲೋ ಅನ್ಸತ್ರಿ. ಯಾಕಂದ್ರೆ ಈಗ ಬಿಜೆಪಿ ಕಟ್ಕೊಂಡ್ ಕಷ್ಟ ರೀ, ಕಾಂಗ್ರೆಸ್ ಕಟ್ಕೊಂಡ್ ಅಷ್ಟೇ ಕಷ್ಟ ರೀ. ನಾನು ಇದರಿಂದ ಮುಸ್ಲಿಂ ಇರ್ಬೋದು, ಆರಣ ಇರೋದು ಹಿಂದೂ ಸಮಾಜ ಇರೋದು. ನಾನು 10 ವರ್ಷ ಬಿಜೆಪಿ ಮಾಡಿದ್ದೇನೆ. 10 ವರ್ಷ 15 ವರ್ಷ ಮಾಡಿದ್ದೇನೆ ಬಿಜೆಪಿ ರೀ. ಬಿಜೆಪಿ ಮಾಡಿರಿ, ನಮ್ಮ ಮೆಟ್ಗುಡ್ ಸರ್ ಇದ್ರಿ, ನಾವೆಲ್ಲ ಮಾಡಿರಿ. ಒಂದ್ ಮಾಜಿ ಮೆಂಬರ್ SDMC ಅಧ್ಯಕ್ಷ ಇದ್ದರು. ನಾನು 6 ವರ್ಷ ಅಧ್ಯಕ್ಷ, 2 ಪೀರಿಯಡ್ ಅಧ್ಯಕ್ಷ ಆಗಿದ್ದೇನೆ ನಾನು. ಆಗ ನಮ್ಗೆ ಬಿಜೆಪಿ ಬಹಳ ತುಂಬಾ ಹೆಲ್ಪ್ ಆಗಿದೆ, ನಮ್ಗೆ ಮಾಡಿದ್ದಾರೆ. ಅದೇನ್ ಹೇಳ್ತಾರ ಆ ರೀತಿಯಲ್ಲಿ ಯಾವ ತರ ಆಯ್ತಲ್ರಿ, ಈ ತರ ಮಾಡ್ಕೊಂಡು ಹೋಗ್ಬಿಟ್ರ ಈ ಒಂದು ಗ್ರಾಮ ಒಂದು ಚಿಹ್ನೆ ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ನಾನು ಅನಿಸಿಕೆ ಇದೆ ಸರ್. ಸರ್ ಸರಿ ಸರ್ ಸರ್ ನಮ್ಮ ಒಂದು ಈ ಸರ್ವೆ ಪ್ರಕಾರ ಜನಗಳ ಬಾಯಿಯಲ್ಲಿ ನಿಮ್ಮ ಹೆಸರು ಕೂಡ ಜಾಸ್ತಿ ಇದೆ ಸರ್. ಸೊ ನಿಮ್ಮ ಒಂದು ಕೆಲಸವನ್ನು ನೋಡಿ ಮೆಚ್ಚುಗೆ ಪಟ್ಟು ಜನಗಳು ನಿಮ್ಮನ್ನೇ ಮುಂಬರುವ ಚುನಾವಣೆಯಲ್ಲಿ ನಿಮ್ಮನ್ನು ಮತ್ತೆ ಆರಿಸಿ ತರುವಂತ ಒಂದು ಅಭಿಪ್ರಾಯ ಕೂಡ ಇದೆ, ನಿರ್ಧಾರ ಕೂಡ ಬೇಡಿಕೆ ಕೂಡ ಇದೆ ಸರ್. ಸೊ ಒಂದು ಜನಗಳ ಅಭಿಪ್ರಾಯ ಪ್ರಕಾರ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿ ಆಗ್ತಿದ್ದೀರಾ ಅಥವಾ ಬೇರೆದವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಈಗ ನನಗ 5ನೇ ಒಳ್ಳೆ ಅವಕಾಶ ಇತ್ತು ಸರ್. ಅದ್ರಾಗ ನಮ್ ಜೋಡಿ ಇದ್ದಂತ ಯಾರು ಏನಂದ್ರಿ, ಇಲ್ಲಪ್ಪ ಈ ಚಾನ್ಸ್ ಬೇಡ, ನೀ 6ನೇ ಒಳಗೆ ಹಾಕಿದೀನಿ ಇಲ್ಲ, ನಾವ್ 5ನೇ ಒಳ್ಳೆಗೆ ಒಬ್ರು ಇದ್ದಂತ ಅವ್ರನ್ನ ಅಡ್ಜಸ್ಟ್ ಮಾಡಿದ್ವಿ ಅಂತಂದ್ರಿ. ನಾವ್ ಅವ್ರ ಮಾತ್ರ ನಾವ್ ಇರ್ಬೋದ್ರಿ. ಅವ್ರ ನಮ್ಗೆ ಅನ್ನ ಇರ್ಬೋದ್ರಿ, ಅನ್ನ ತರ ಇದಾವ್ರಿ. ಅವ್ರ ಮಾತ್ರ ನಾವ್ ಇರ್ಬೇಕು. ಅವ್ರು ನೀ ಬೇಡಪ್ಪ ಮನ್ಯಾಗ ಕೊಡೋದು, ನಾ ಮನ್ಯಾಗ ಕೂಡ ಜಾಸ್ತಿ ಇಲ್ಲ, ನೀ ಒಳ್ಳೆ ನಾ ಮಾಡಿದಾನೆ, ನಾ ನಿಂಗೆ ಹೆಲ್ಪ್ ಮಾಡ್ತಾನೆ, ನೀ ಮಾಡಿ 6ನೇ ಒಳಗೆ ಅವ್ನಿಗೆ ಅವಕಾಶ ಇಪ್ಪ ಮಾಡಪ್ಪ ಅಂತಾರ ಅಲ್ಲಿ ಹೋಗಿ ನಾನು ಹೇಳ್ತೀವಿ ಸರ್. ಸರಿ ಸರ್ ನನಗೆ ಏನಿದ್ರೆ ಅವ್ರ ಮೇಲೆ ಡಿಪೆಂಡ್ ನಂದು. ಸರಿ ಸರ್ ತಮ್ಮ ಗ್ರಾಮಸ್ಥರ ಮೇಲೆ ತಮ್ಮ ಒಂದು ಅಭಿಪ್ರಾಯ ಇದೆ ಸರ್. ಸರಿ ಸರ್ ಸರ್ ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಿ ಸರ್? ಫಸ್ಟ್ ಪ್ರಥಮವಾಗಿ ಸರ್ ನಮ್ಮ ಫ್ರೆಂಡ್ಲಿ ಎಲ್ಲರೂ ಒಂದು ಮೆಟ್ಗುಡ್ ಸರ್ ಒಂದು ಇಲೆಕ್ಷನ್ ಮಾಡ್ತಾ ಇದ್ರು ಸರ್. ಸರಿ ಆ ಟೈಮ್ದಾಗ ನಾವ್ ಹಂಗ ಅವ್ರ ಜೋಡಿ ಬರಿತಾ ಬೇಕಾದ್ರೆ ನಮ್ಮ ಸ್ವಲ್ಪ ನಾಲೆಜ್ ಬೆಳಿತಿದ್ರು ಅವ್ರಿಗೆ. ಆ ನಂತರ ಒಂದು ಅವಕಾಶ ಸಿಕ್ತು ನನಗೆ. ಅದು ಕಾಸ್ಟ್ ಬರೋದಕ್ಕ ಅಲ್ಲಿ ಯಾರು ಲೀಡ್ ಫೈಟ್ ಮಾಡೋದಕ್ಕಾಗಿ ನಾನ್ ಮಾಡ್ರಿ ನಮ್ಮ ಗ್ರಾಮಸ್ಥರೆಲ್ಲ ಕೂಡ್ತಾರಿ, ಇಲ್ಲ ಸೈದವ್ರ ಮಿಸಸ್ ಅವ್ರು ತೊಗೊಂಡ್ಬಿಡೋಣ, ಸೊ ಅಲ್ಲಿ ಯಾಕೆ ಅಡ್ಡಾಡೋಣ ಅಂತ ಹೇಳಿದ್ವಿ. ಅವ್ರ ಜನರ ಅದೇ ತರ ಐತಿ. ಒಂದ್ ದೇವ್ರ ಅವಕಾಶ ಕೊಟ್ರಿ. ಅವಕಾಶ ಕೊಟ್ಟದಕ್ಕಾಗಿ ಏನೋ ಒಂದ್ ಜನರ ಆಶೀರ್ವಾದ ನಮಗ ಆಯ್ತು. ಸರಿ ಸರ್ ಸರ್ ತಾವು ಈ ರಾಜಕಾರಣದಲ್ಲಿ ಎಷ್ಟು ವರ್ಷ ಆಯ್ತು ರಾಜಕಾರಣ ಬಂದು? ನಾವ್ ಸುಮಾರು ಒಂದ್ 20 ವರ್ಷ ಆಗ್ತದೆ. 20 ವರ್ಷದಿಂದ ತಾವು ರಾಜಕಾರಣ ಮಾಡ್ತಾ ಇದ್ದೀರಾ? ಸರಿ ಸರ್ ತಾವು ಸರ್ ಈ ರಾಜಕಾರಣದಲ್ಲಿ ಯಾವ ಕಾರಣಕ್ಕಾಗಿ ಬಂದ್ರಿ, ಯಾವ ಉದ್ದೇಶದಿಂದ ಈ ರಾಜಕಾರಣದಲ್ಲಿ ಬಂದಿದ್ದೀರಾ ಸರ್? ಸರ್ ನಮ್ಗೆ ಹಣ ಗಳಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಸರಿ ಸರ್ ಜನ ಗಳಿಸ್ಬೇಕು, ಜನಸೇವೆ ಮಾಡ್ಬೇಕು. ನಮ್ಮ ಅಜ್ಜಿ ಮುತ್ತಾದ ಸ್ವಲ್ಪ ನಮ್ದೊಂದು ದೊಡ್ಡ ಖಾನದಾನ ಮೊದಲಿದೆ. ಸರಿ ಅದಕ್ಕೆ ಏನೋ ಒಂದು ಜನಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ, ನಮ್ಗೆ ಬೇರೆ ಏನೋ ಉದ್ದೇಶ ಇಲ್ಲ ಸರ್. ಸರಿ ಸರ್ ಸರ್ ಇನ್ನೂ ಕೂಡ ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇದ್ಕೊಂಡು ತಾವು ಈ ರೀತಿ ಡೆವಲಪ್ಮೆಂಟ್ ಗಳು ಮಾಡಿದ್ರಿ ಸರ್. ಸೊ ಇನ್ನು ಕೂಡ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳಿದಾವೆ, ಯಾವ ರೀತಿ ಇನ್ನು ಕೂಡ ಡೆವಲಪ್ಮೆಂಟ್ ಗಳ ಮಾಡಬೇಕು, ಗ್ರಾಮಾಭಿವೃದ್ಧಿ ಮಾಡುವ ಅಭಿಪ್ರಾಯ ಇದೆ ಸರ್ ತಮ್ಮ ಹತ್ತಿರ? ಸರ್ ಈಗ ನೋಡ್ರಿ ಫಸ್ಟ್ ಪ್ರಥಮವಾಗಿ ಹೇಳ್ಬೇಕ್ರಿ, ಡೊಂಗಿ ಜ್ವರ ಈ ಜ್ವರ ಬರ್ತಾರೆ. ಸ್ವಲ್ಪ ಗಟ್ಟರ ಕ್ಲೀನ್ ಇಡ್ಬೇಕು, ಇಲ್ಲಿ ಇರ್ಬೇಕು, ಜನಸಂಪರ್ಕ ಯಾವ ರೀತಿ ಹೆಂಗೆ ಸ್ವಲ್ಪ ನಾವು ನಿಗರಾಣಿ ಮೆಂಬರ್ ಮಾಡ್ಬೇಕಾಗಿದ್ದೇನ್ರಿ. ನಮ್ ಜನ ನಮಗ್ ಹೇಳ್ತಿದ್ರಿ, ಅಲ್ಲಿ ನಮ್ಮ 5ನೇ ವಾರ್ಡ್ ಮೆಂಬರ್ ಹೇಳ್ತೀರಿ, ನೀ ಏನ್ ಮಾಡ್ಬೇಡಪ್ಪ, ಕುಡಿಯೋ ನೀರು ಗಟ್ರಿ 2 ನೋಡ್ಕೊಂತ ಹೋಗ್ರ, ನಿನಗೆ ಏನಿದೆಲ್ಲ ನೀವು ಲೈಫ್ ಟೈಮ್ ನಿಮ್ಗ ನೀವು ಪಾರಾಗ್ತಾರೆ ಅಂತ ನಮ್ಗ ನಮ್ಮ ಹಿರಿಯರ್ ನಮ್ಮ ಮೇಲೆ ಇದ್ದಂತಾರವಿ ಹೇಳ್ತಾರೆ ನಮಗ್. ಆ ಪ್ರಕಾರ ನಾವು ಮಾಡ್ಬೇಕು. ಇನ್ನು ಮುಂದೆ ಬಂದ್ರೆ ಅದ ನಾವು ಮಾಡ್ಬೇಕು ಅಂತ ಉದ್ದೇಶ ಸರ್. ಬಂದಂತ ದುಡ್ಡನ್ನ ಜನರ ದುಡ್ಡು ಜನರಿಗೆ ಹಾಕ್ತೀವಿ ಸರ್. ಆ ಉದ್ದೇಶ ನಮ್ಗೆ ಐತಿ ಸರ್. ಸರಿ ಸರ್ ಬೇರೆ ನಮ್ಗೆ ಏನ್ ಅದ್ರ ಬಗ್ಗೆ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಕೊಂಡು ಸ್ವಲ್ಪ ನಮ್ಗೆ ಇದು ಆಸೆನೇ ಇದೆ. ಹಾಕಿ ಏನು ಜನರಿಗೆ ಸ್ವಲ್ಪ 4 ಇರೋ ಮಟ್ಟ ಅನುಕೂಲ ಮಾಡೋಣ ಉದ್ದೇಶ ರೀ. ಸರಿ ಸರ್ ಸರ್ ತಮ್ಮನ್ನು ಆರಿಸಿ ತಂದಂತ ನಿಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರಿರ್ಬೋದು, ನಿಮ್ಮ ಜನಪ್ರೇಮಿಗಳು ಸರ್, ನಿಮ್ಮನ್ನ ಆರಿಸಿ ತಂದಂತ ನಿಮ್ ಜನಗಳಿಗೆ ಒಂದು ನಿಮ್ಮ ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟ ಪಡ್ತಿದ್ದೀರಾ ಸರ್? ನನ್ನ ಹೃದಯ ಮಾತು ಅಂದ್ರೆ ಸರ್, ನನಗೆ ನನ್ನ ಒಳ್ಳೆ ಬಿಟ್ಟು ಬೇರೆ ಒಳಗೆ ನಾವು ಹೋಗ್ತಾರ ನಿಂತದಕ್ಕ ನಮ್ಮನ್ನೊಂದು ಭಾರಿ ಅತಿ ಇದ್ರಿಂದ ನಾವು ಹರಿಸ್ತಂದಿದ್ದಾರೆ ಸರ್. ಆ 5ನೇ ವಾರ್ಡ್ ಜನರಿಗೆ ಅದು 5ನೇ ವಾರ್ಡ್ ಹಿರಿಯರಿಗೆ ಅದು ನಾನು ತುಂಬಾ ಹೃದಯದಿಂದ ಹರಿಸಿದ್ವಿ ಮಾತು. ಸರಿ ಸರ್ ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.